ಕೈವಾರ ಕೈವಾರ ತಾತಯ್ಯನವರ ಕ್ಷೇತ್ರ 12 ಕಿಲೋಮೀಟರ್ ಇದೆ. ಹಾಗೆ ಚಿಂತಾಮಣಿಗೆ ನಾವು 23 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಈಗ ಸ್ವಲ್ಪ ಹೊತ್ತಿನಲ್ಲಿ ನಾವು ಇನ್ನೂ ಒಂದು 10-20 ಕಿಲೋಮೀಟರ್ ದಾಟ್ತಾ ಇದ್ದಂಗೆ ಕೈಲಾಸಗಿರಿ ಪರ್ವತಕ್ಕೆ ನಾವು ಹೋಗ್ತಾ ಇದ್ದೀವಿ. ಓಂ ಹರಿ ತತ್ಸತ್. ಸಚ್ಚಿತ್ ಆನಂದ ಕೌಸ್ತುಭಂ ಎನ್ನುವ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನಮಸ್ಕಾರಗಳು. ಇಂದು ನಾವು ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್ ಹತ್ತಿರದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈಲಾಸಗಿರಿ ಮಹಾಪರ್ವತದ ಹತ್ತಿರ ನಾವು ಬಂದಿದ್ದೇವೆ. ಬನ್ನಿ, ಈ ಗುಹಾಂತರ ದೇವಾಲಯದ ಒಳಗಡೆ ಒಮ್ಮೆ ಭೇಟಿ ಕೊಟ್ಟು ಶಿವನ ಆಶೀರ್ವಾದವನ್ನು ಪಡೆಯೋಣ. ಶ್ರೀ ಮಹಾ ಕೈಲಾಸಗಿರಿ ಗುಹಾಂತರ ದೇವಾಲಯಗಳ ಸಂಕೀರ್ಣ, ದಕ್ಷಿಣ ಕೈಲಾಸ ಕ್ಷೇತ್ರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ದೇವಾಲಯದ ಹಿನ್ನೆಲೆಯನ್ನು ಗಮನಿಸಿದಾಗ ಈ ಮಾನವ ನಿರ್ಮಿತ ಗುಹೆಗಳು ಚಿಂತಾಮಣಿ ಪಟ್ಟಣದಲ್ಲಿರುವ ಅಂಬಾಜಿದುರ್ಗ ಬೆಟ್ಟದ ಶ್ರೇಣಿಯ ಭಾಗವಾಗಿದೆ. 1960ರಲ್ಲಿ ಪ್ರಸಿದ್ಧ ಭದ್ರಾಚಲಂ ಸೀತಾರಾಮಚಂದ್ರ ಸ್ವಾಮಿ ದೇವಾಲಯವನ್ನು ಶ್ರೀ ಕಂಚಿ ಕಾಮಕೋಟಿ ಪೀಠದ 68ನೇ ಪೀಠಾಧಿಪತಿ ಶ್ರೀ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಶ್ರೀ ಎಸ್.ಎಂ. ಗಣಪತಿ ಸ್ಥಪತಿಯವರು ನಿರ್ಮಿಸಿದರು. ದೀರ್ಘಾವಧಿಯ ಒಡನಾಟದ ಸಮಯದಲ್ಲಿ ಸ್ವಾಮೀಜಿಯವರು ಎಸ್.ಎಂ. ಗಣಪತಿ ಸ್ಥಪತಿಯವರಿಗೆ ದೊಡ್ಡ ಪ್ರಮಾಣದ ನೈಸರ್ಗಿಕ ವಿಕೋಪಗಳನ್ನು ತಡೆದುಕೊಳ್ಳಬಲ್ಲ ಶಿವನ ಗುಹಾಂತರ ದೇವಾಲಯವನ್ನು ನಿರ್ಮಿಸುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಹಾಗೆ 1991ರಲ್ಲಿ ಶ್ರೀ ಚೌಡಾರೆಡ್ಡಿಯವರು ಚಿಂತಾಮಣಿಯ ಶಾಸಕರಾಗಿದ್ದರು. ನಿರಂತರ ಬರಗಾಲದಿಂದಾಗಿ ಚಿಂತಾಮಣಿಯಲ್ಲಿ ಕುಡಿಯುವ ನೀರಿನ ಕೊರತೆ ಮತ್ತು ಶ್ರೀ ಚೌಡಾರೆಡ್ಡಿಯವರು ಅಂಬಾಜಿದುರ್ಗ ಬೆಟ್ಟಗಳಿಗೆ ಪಾದಯಾತ್ರೆ ಮಾಡಿ ಒಂದು ಪ್ರಸ್ಥಭೂಮಿಯನ್ನು ಕಂಡುಕೊಂಡರು ಮತ್ತು ನೀರಿನ ಸಂಗ್ರಹ ಟ್ಯಾಂಕ್ ನಿರ್ಮಿಸಲು ನಿರ್ಧರಿಸಿದರು. ಟ್ಯಾಂಕ್ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿದಾಗ ಅವರು ದಕ್ಷಿಣಾಭಿಮುಖವಾಗಿ ಸುಮಾರು 400 ಅಡಿ ಎತ್ತರದ ಬಂಡೆಯನ್ನು ಗಮನಿಸಿದರು. ಈ ಹೆಬ್ಬಂಡೆಯ ದರ್ಶನದಿಂದ ದಕ್ಷಿಣಮೂರ್ತಿ, ದೇವಿ, ಗಂಗಾ ಮತ್ತು ಭಗೀರಥರ ಪ್ರತಿಮೆಗಳನ್ನು ಕೆತ್ತನೆ ಮಾಡಬೇಕೆಂದು ಅವರು ಭಾವಿಸಿದರು. ಈ ಕಾರ್ಯವನ್ನು ಪೂರ್ಣಗೊಳಿಸಲು ಅವರು ಶ್ರೀ ಎಸ್.ಎಂ. ಗಣಪತಿ ಸ್ಥಪತಿಯನ್ನು ಸಂಪರ್ಕಿಸಿದರು. ಸ್ಥಪತಿಯವರು ಮಹಾಸ್ವಾಮಿಗಳ ಆಶಯವನ್ನು ಈಡೇರಿಸಲು ಬಯಸಿದ್ದರು ಮತ್ತು ಕಳೆದ 1000 ವರ್ಷಗಳಲ್ಲಿ ಮಾನವ ನಿರ್ಮಿತ ಅಂತರ ಸಂಪರ್ಕ ಗುಹಾದೇವಾಲಯ ಸಂಕೀರ್ಣವನ್ನು ರಚಿಸಲು ಮುಂದಾದರು. ಗುಹಾಂತರ ದೇವಾಲಯಗಳ ಸಂಕೀರ್ಣವು 20,000 ಚದರ ಅಡಿಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. 1994ರಲ್ಲಿ ಶ್ರೀ ಆದಿಶಂಕರಾಚಾರ್ಯರವರ ಆತ್ಮದೈವ ವಲ್ಲಭ ಗಣಪತಿ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಯಿತು. 1996ರಲ್ಲಿ ಚತುರ್ಮುಖ ಶಿವಲಿಂಗ, ಜಗದಂಬಾದೇವಿ ಮತ್ತು ನಂದಿಯನ್ನು ಪ್ರತಿಷ್ಠಾಪಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಬೆಟ್ಟಗುಡ್ಡಗಳ ರಮಣೀಯವಾದ ಪ್ರಕೃತಿಯ ನಡುವೆ ಇರುವ ಮಾನವ ನಿರ್ಮಿತ ಏಕಶಿಲಾ ಗುಹಾಂತರ ದೇವಾಲಯವು ಬಹುಶಃ ದಕ್ಷಿಣ ಭಾರತದಲ್ಲಿಯೇ ಮಾನವ ನಿರ್ಮಿತ ಏಕೈಕ ಗುಹಾಂತರ ದೇವಾಲಯ ಎನ್ನಬಹುದಾಗಿದೆ. ಈ ದೇವಾಲಯದ ಗುಹಾಂತರ ದೇವಾಲಯ ಸಂಕೀರ್ಣದಲ್ಲಿನ ಪ್ರತಿಮೆಗಳ ಶಿಲ್ಪಕಲಾ ವೈಭವ ಬಹಳ ಸುಂದರವಾಗಿದೆ.
ವಲ್ಲಭ ಗಣಪತಿ, ಜಗದಂಬಾದೇವಿ, ಚತುರ್ಮುಖಲಿಂಗ ಮತ್ತು ನಂದಿ, ಗಿರಿಜಾ ಕಲ್ಯಾಣದ ಶಿಲ್ಪಕಲೆ, ಹೀಗೆ 4,000 ಸ್ಕ್ವೇರ್ ಫೀಟ್ ಗಿರಿಜಾ ಕಲ್ಯಾಣದ ಸಭಾಂಗಣ, ಅತ್ಯಂತ ದೊಡ್ಡದಾದ ಗುಹಾಂತರ ದೇವಾಲಯ, 120 ಅಡಿ ಉದ್ದ ಮತ್ತು 48 ಅಡಿ ಎತ್ತರ ಮತ್ತು 50 ಅಡಿ ಅಗಲ ಇರುವ ಪ್ರಪಂಚದ ಅತ್ಯಂತ ದೊಡ್ಡ ಉದ್ಭವ ಲಿಂಗ. ಅಂದರೆ ಇದು 23.9 ಫೀಟ್ ಮತ್ತು 12 ಫೀಟ್ ಅಗಲ ಒಳಗೊಂಡಿದೆ. ಇಂತಹ ಬಹಳ ಸುಂದರವಾದ ಈ ದೇವಾಲಯವು ಬಹುಶಃ ಬಹಳ ಅಪರೂಪವಾಗಿದೆ. ಹಾಗೆ ಈ ದೇವಾಲಯದ ಹತ್ತಿರದಲ್ಲಿ ಶ್ರೀ ಶೇಷಾದ್ರಿ ಬೆಟ್ಟ, ಶ್ರೀ ಗವಿಚನ್ನಕೇಶವ ಸ್ವಾಮಿ ಮತ್ತು ಅನಂತ ಪದ್ಮನಾಭ ಸ್ವಾಮಿ ಗುಹಾಂತರ ದೇವಾಲಯಗಳು ಹತ್ತಿರದಲ್ಲಿಯೇ ಇವೆ. ಸುಂದರತರ ಪಿನಾಕಧರ ಹರ, ಸುಂದರತರ ಪಿನಾಕಧರ ಹರ, ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. धरगे दक्षिण कावेरी तीरे कुंभपुरवासनु नीने, करदलि वीणये गानव ಮಾಡುವ ಉರಗಭೂಷಣನು ನೀನೆ, ಕುರಳಲಿ ಭಸ್ಮ ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೇ, ಗರುಡ ಗಮನ ನಮ ಪುರಂದರ ವಿಠಲಾನ, ಗರುಡ ಗಮನ ನಮ ಪುರಂದರ ವಿಠಲಾನ, ಪ್ರಾಣ ಪ್ರಿಯ